ನಮಸ್ಕಾರ ಎಲ್ಲ ನನ್ನ ಸ್ನೇಹವರ್ಗಕ್ಕೂ ಹಾಗೂ ಜ್ಞಾನ ಸಂಗಮದ ಸದಸ್ಯರಿಗೂ ಜ್ಞಾನ ಸಂಗಮಕ್ಕೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಜೀವನದಲ್ಲಿ ಗೆಳೆತನ ಅಥವಾ ಸ್ನೇಹ ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಹೇಗೆ ಅಂತಂದರೆ, ನೀವೆಲ್ಲಿ ಕೇಳಿದರೂ ಕೂಡ, ಯಾರನ್ನೇ ಕೇಳಿದರೂ ನಿನಗೆ ಸ್ನೇಹಿತರೇ ಇಲ್ವಾ ಅಥವಾ ಸ್ನೇಹಿತರ ಇಲ್ಲದೇ ಇರುವಂಥ ವ್ಯಕ್ತಿ ಯಾರಾದರೂ ಇದ್ದಾರಾ ಜಗತ್ತಲ್ಲಿ? ಇಲ್ಲ. ಪ್ರತಿಯೊಬ್ಬ ಸಣ್ಣ 3 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದ ಮನುಷ್ಯನವರೆಗೂ ಎಲ್ಲರಿಗೂ ಕೂಡ ಸ್ನೇಹಿತರು ಅಂತ ಇರ್ತಾರೆ. ಹಾಗೆ ಈ ಗೆಳೆತನ ಅಂತಕ್ಕಂಥದ್ದು ಇದೆಯಲ್ಲ, ಬಹಳ ಅಮೂಲ್ಯವಾದಂಥದ್ದು. ಈ ಸ್ನೇಹಿತರನ್ನು ಪಡ್ಕೊಳ್ಳೋದು, ಕಳ್ಕೊಳ್ಳೋದು, ಹಾಗೂ ಹೊಸಬರು ಬರ್ತಾರೆ ಮತ್ತು ಹಳಬರು ಹೋಗ್ತಾರೆ, ಹಳಬರು ಬರ್ತಾರೆ ಮತ್ತು ಹೊಸಬರು ಹೋಗ್ತಾರೆ ಅಂತಕ್ಕಂಥ ವಿಚಾರಗಳಿದ್ದಾವಲ್ಲ, ಇವುಗಳು ಮನುಷ್ಯನ ಪ್ರತಿ ಮಜಲುಗಳಲ್ಲೂ ಕೂಡ ಅಡಕವಾಗಿರ್ತದೆ. ಹಾಗಾಗಿ ಚಾಣಕ್ಯರು ಯಾವ ವ್ಯಕ್ತಿಗಳನ್ನು ಗೆಳೆಯರನ್ನಾಗಿ ಸ್ವೀಕರಿಸಬಾರದು ಅಂತ ಹೇಳಿದ್ದಾರೆ, ಅವುಗಳನ್ನು ಇವತ್ತು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಯಾವ 6 ಗುಣಗಳುಳ್ಳ ವ್ಯಕ್ತಿಗಳನ್ನು ನಮ್ಮಿಂದ ದೂರ ಇಡಿ ಅಂತ ಹೇಳಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಇನ್ಯಾಕೆ ತಡ, ಮೊದಲನೆಯದಾಗಿ, ಯಾವ ವ್ಯಕ್ತಿಗೆ ದುರಾಸೆ ಇರ್ತದಲ್ಲ ಅಂತಹ ವ್ಯಕ್ತಿಯನ್ನು ಆದಷ್ಟು ನಿನ್ನ ಸ್ನೇಹ ವರ್ಗದಿಂದ ದೂರ ಇಡಲಿಕ್ಕೆ ಚಾಣಕ್ಯರು ಸೂಚಿಸ್ತಾರೆ. ಯಾಕೆ ಅಂತಂದರೆ, ದುರಾಸೆ ಇರುವ ವ್ಯಕ್ತಿ ನೋಡಿದ್ದೆಲ್ಲವೂ ಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಬಯಕೆಯಲ್ಲಿ ಅವನು ಬಯಸ್ತಾ ಇರ್ತಾನೆ. ನನಗೆಲ್ಲವೂ ಬೇಕು, ನನಗದು ಬೇಕು ಇದು ಬೇಕು ಅಂತ ಬಯಸ್ತಾ ಯಾವಾಗ ನಿಮ್ಮ ಸ್ನೇಹಿತನಾಗಿರ್ತಾನೋ ನಿಮ್ಮನ್ನು ಕೂಡ ಅವನು ಅದರಲ್ಲಿ ಸೆಳೆದುಕೊಳ್ತಾನೆ, ಕಷ್ಟಕ್ಕೆ ಹಾನಿ ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ಚಾಣಕ್ಯರು ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ದುರಾಸೆ ಅಂತಕ್ಕಂಥದ್ದು ಯಾವ ಮನುಷ್ಯನಿಗೆ ಇಲ್ಲ ಹೇಳಿ? ಎಲ್ಲರಲ್ಲೂ ಇರ್ತದೆ. ಆದರೆ ಕೆಲವರಲ್ಲಿ ಕಡಿಮೆ ಇರ್ತದೆ, ಕೆಲವರಲ್ಲಿ ಹೆಚ್ಚಿರ್ತದೆ. ಹಾಗೆ ಈ ದುರಾಸೆ ಅಂತಕ್ಕಂಥದ್ದು ಇದೆಯಲ್ಲ, ಒಂದು ಮನುಷ್ಯನ ಹಾಗೂ ಇನ್ನೊಬ್ಬ ವ್ಯಕ್ತಿ ಅಂದರೆ ಮುಂದೆ ಇರುವ ವ್ಯಕ್ತಿಯ ಜೀವನದ ಜೊತೆ ಕೂಡ ಆಟ ಆಡ್ತದೆ. ಅವನಿಗೆ ಬೇಕು ಅನಿಸಿದ್ದು ಸಿಗದೇ ಇದ್ದಾಗ ಆತ ಏನನ್ನ ಬೇಕಾದರೂ ಮಾಡ್ತಾನೆ ಅನ್ನುವಂಥದ್ದು ಚಾಣಕ್ಯನ ನೀತಿ ಹೇಳ್ತದೆ. ಹಾಗಾಗಿ ಆದಷ್ಟು ಈ ದುರಾಸೆಯುಳ್ಳ ವ್ಯಕ್ತಿಗಳಿಂದ ದೂರ ಇರಿ ಅಂತ ಚಾಣಕ್ಯರು ಸೂಚಿಸ್ತಾರೆ. ತದನಂತರ ಎರಡನೇದಾಗಿ, ಕೆಟ್ಟ ಕೆಲಸ ಅಥವಾ ಕೆಟ್ಟ ಕೆಲಸಗಳಲ್ಲಿ ಪ್ರವೃತ್ತರಾಗಿರುವಂಥವ್ರು, ಅಂದರೆ ಈಗ ಕಳ್ಳತನ, ದರೋಡೆ, ಕೊಲೆ ಅಥವಾ ಇತರೆ ಕೆಟ್ಟ ಕೆಲಸಗಳಿರ್ತಾವಲ್ಲ, ಆ ಕೆಲಸಗಳಲ್ಲಿ ಯಾರು ಭಾಗಿಯಾಗಿರ್ತಾರಲ್ಲ ಅಂಥವರಿಂದ ಆದಷ್ಟು ದೂರವನ್ನು ಕಾಯ್ದಿರಿಸಿಕೊಳ್ಳಿ ಅಂತ ಚಾಣಕ್ಯರು ಹೇಳ್ತಾರೆ. ಯಾಕಂತಂದರೆ ಒಬ್ಬ ಕೆಟ್ಟ ವ್ಯಕ್ತಿಯೂ ಕೂಡ ಸಮಯವನ್ನು ನೋಡ್ತಾ ಇರ್ತಾನೆ ಅಂತ ಅವ್ರು ಹೇಳ್ತಾರೆ. ಯಾಕಂತಂದರೆ ನಿಮ್ಮ ಜೊತೆ ಕೂಡ ಆತ ಏನನ್ನೋ ಕೆಟ್ಟದ್ದನ್ನು ಮಾಡಬಹುದು ಅನ್ನುವಂಥದ್ದು ಚಾಣಕ್ಯರ ಈ ಮಾತಿನ ಅರ್ಥ. ಆತ ಕೇಡು ಮಾಡೋದ್ರಲ್ಲಿ ಅಂದರೆ ಕೆಟ್ಟದ್ದನ್ನು ಮಾಡೋದ್ರಲ್ಲಿ ನಿಶ್ಚೀಮನಾಗಿದ್ದಾನೆ ಅಂದಾಗ ಅವನಿಗೆ ನಿಮ್ಮ ಮೇಲೂ ಕೂಡ ಅವಕಾಶ ಬಂತು, ಏನೋ ಒಂಚೂರು ಲಾಭ ಇದೆ ಅಂದಾಗ ನಿಮ್ಮ ಬೆನ್ನಿಗೆ ಕೂಡ ಚೂರಿ ಹಾಕಬಲ್ಲ ಅಂತಕ್ಕಂಥದ್ದನ್ನು ಚಾಣಕ್ಯರು ಸೂಕ್ಷ್ಮವಾಗಿ ತಿಳಿಸ್ತಾರೆ. ಕೆಟ್ಟದ್ದು ಮಾಡುವಂಥವರು ಮನುಷ್ಯರ ವೃತ್ತಿಯಲ್ಲಿ ಅಂದರೆ ಮನುಷ್ಯರ ಶ್ರೇಣಿಯಲ್ಲಿ ಬಂದರೂ ಕೂಡ ಅವರ ಮನಸ್ಸಿನ ಪ್ರವೃತ್ತಿಯೇ ಬೇರೆಯಾಗಿರ್ತದೆ. ಅವರು ಬರೀ ಕೇಡು ಬಯಸುವ ದುರಾಲೋಚನೆಯನ್ನು ಹೊಂದಿರ್ತಾರೆ ಹೊರತಾಗಿ ಅವರು ಒಳಿತನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಅವರ ಸ್ನೇಹಿತರು ಕೂಡ ಅಂಥವರೇ ಆಗಿರ್ತಾರೆ. ಹಾಗಾಗಿ ಒಳ್ಳೆಯವರ್ಯಾರು ಇಂಥವರ ಸಹವಾಸವನ್ನು ಮಾಡಬಾರದು ಅಂತ ಚಾಣಕ್ಯರು ಹೇಳ್ತಾರೆ. ಇನ್ನು ಮೂರನೆಯದಾಗಿ, ಯಾರು ನಿಮ್ಮನ್ನು ಹೊಗಳ್ತಾರಲ್ಲ ಬಣ್ಣದ ಮಾತುಗಳಿಂದ, ಅಯ್ಯೋ ನೀನು ಇಂದ್ರ ಚಂದ್ರ, ನೀನು ಹಾಗೆ, ನೀನು ಮಾತನಾಡಿದರೆ ಈ ಥರ ಇರ್ತದೆ, ನೀನು ಮಹಾನ್ ಬುದ್ಧಿವಂತ, ಈ ಥರದ ಬಣ್ಣದ ಲೇಪಿತಗಳಿಂದ ಮಾತನಾಡ್ತಾರಲ್ಲ, ಈ ಹೊಗಳುವಿಕೆ ಅಂತಂದರೆ ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಹೇಳ್ತಾರೆ. ಯಾರು ನಿಮ್ಮ ಮುಂದೆ ನಿಮ್ಮನ್ನು ಬಣ್ಣದ ಮಾತುಗಳಿಂದ ಹೊಗಳಿ ನಿಮ್ಮನ್ನು ಆಕರ್ಷಿಸ್ತಿರ್ತಾರಲ್ಲ ಅಂಥವರಿಂದ ಮಹಾನ್ ದೂರದಿಂದ ಇರಿ ಅಥವಾ ಅವರನ್ನು ಆದಷ್ಟು ಅವಾಯ್ಡ್ ಮಾಡೋದು ಉತ್ತಮ ಅಂತ ಚಾಣಕ್ಯರು ಹೇಳ್ತಾರೆ. ಯಾಕಂತಂದರೆ ಅವರು ನಿಮ್ಮ ಜೊತೆ ನಗ್ತಾ ಬಣ್ಣದ ಮಾತನಾಡ್ತಾ ನಿಮ್ಮ ಒಳಿತಿಗಾಗಿ ಏನೂ ಮಾಡ್ತಾ ಇರಲ್ಲ, ಬಟ್ ನಿಮ್ಮ ಮುಂದೆ ಮಾತನಾಡ್ತಾ ಇರ್ತಾರೆ. ಆದರೆ ನಿಮ್ಮ ಹಿಂದೆ ಅವರ ಕೆಲಸಗಳು ಬೇರೆ ಇರ್ತವೆ. ನಿಮ್ಮ ಮುಂದೆ ಬಣ್ಣದ ಮಾತುಗಳನ್ನಾಡಿ ಹಿಂದೆ ಇನ್ನೊಬ್ಬರ ಮುಂದೆ ಕೆಟ್ಟದಾಗಿ ಮಾತನಾಡುವಂಥ ವಿಚಾರಗಳನ್ನು ಅವರು ಹೊಂದಿರ್ತಾರೆ. ಅದಕ್ಕೆ ಹಿಂದಿನ ಕಾಲದಿಂದಲೇ ಹೇಳುವಂಥದ್ದು ಅತಿ ವಿನಯಂ ಧೂರ್ತ ಲಕ್ಷಣಂ. ವಿನಯವೂ ಕೂಡ ಎಷ್ಟು ಬೇಕೋ ಅಷ್ಟು ಇದ್ದರೆ ಮಾತ್ರ ಅದನ್ನು ಎಲ್ಲರೂ ಒಪ್ಕೊಳ್ತಾರೆ. ಅತಿಯಾಗಿ ವಿನಯತೆಯಿಂದ ತೋರಿಸ್ತೀನಿ, ಅಯ್ಯೋ ಅಣ್ಣ ತಮ್ಮ ನೀನು ಹಾಗೆ ನಾನು ಹಿಂಗೆ, ಓ ನೀನು ಇಂದ್ರ, ನೀನು ಚಂದ್ರ ಸುಂದ್ರ, ನೀನು ವಿಜ್ಞಾನಿ, ಕಪೋಲ ಕಲ್ಪಿತ ಮಾತುಗಳನ್ನು ಕೇಳಿಕೊಂಡು ನಾವು ಉಬ್ಬಿ ಬಿಡ್ತೀವಿ, ಎದೆ ಉಬ್ಬಿಸ್ಕೊಂಡು ಹೋಗ್ಬಿಡ್ತೀವಿ. ಹೊಗಳ್ತಾ ಇದ್ದಾನಲ್ಲಪ್ಪ ಇವನು,
ನಾನು ಅಷ್ಟೊಂದು ಒಳ್ಳೆಯವನ, ನಾನು ಅಷ್ಟು ಒಳ್ಳೆ ಕೆಲಸ ಮಾಡಿದ್ದೀನ, ನಿಮ್ಮ ಮೇಲೆ ನಿಮಗೆ ಅನುಮಾನ ಇರ್ತದೆ. ಆದರೆ ಆತ ನಿಮ್ಮನ್ನು ಎಲ್ಲೋ ಒಂದು ಎತ್ತರದ ಸ್ಥಾನದಲ್ಲಿಟ್ಟು ಬಿಂಬಿಸ್ತಾ ಇರ್ತಾನಲ್ಲ, ಅವನಿಗೆ ನಿಮ್ಮಿಂದ ಏನೋ ಒಂದು ಲಾಭ ಇರ್ತದೆ. ಹಾಗಾಗಿ ಈ ಇದು ಅಂದರೆ ಈ ಹೊಗಳುವಿಕೆ ಇರುವಂಥ ವ್ಯಕ್ತಿಗಳನ್ನು ಆದಷ್ಟು ದೂರ ಇಡಿ ಅಂತ ಚಾಣಕ್ಯರು ಹೇಳ್ತಾರೆ. ಈ ತದನಂತರ ಈ ಅಹಂಕಾರಿಗಳು, ಯಾರು ಅಹಂಕಾರಿಗಳಾಗಿರ್ತಾರಲ್ಲ ಅಂಥವರನ್ನು ಹತ್ತಿರ ಕೂಡ ಬಿಟ್ಕೊಳ್ಬೇಡ ಅಂತ ಚಾಣಕ್ಯರು ಹೇಳ್ತಾರೆ. ಯಾಕಂತಂದರೆ ಈ ಅಹಂಕಾರಿಗಳು ಯಾರನ್ನೂ ತಮ್ಮ ಸಮನನ್ನಾಗಿ ನೋಡೋದಿಲ್ಲ, ತಮ್ಮ ಸಮಬಲರು ಅಂತ ಅವ್ರ ಮನಸ್ಸಲ್ಲಿ ಯಾವತ್ತೂ ಅಂದ್ಕೊಳ್ಳೋದಿಲ್ಲ. ಅವರಿಗೆ ಅಹಂ ಒಂದೇ ಮುಖ್ಯವಾಗಿರ್ತದೆ. ನೀವೇನೇ ಮಾಡಿದರೂ ಕೂಡ ನಾನು, ನನ್ನದು, ನಂದೇ ನಡಿಬೇಕು ಅಂತಕ್ಕಂಥದ್ದು ಇದಿರ್ತಲ್ಲ, ಆವಾಗ ನಿಮ್ಮನ್ನು ಅತಿ ಕೀಳಾಗಿ ಕಾಣ್ತಾರೆ ಅಂತಕ್ಕಂಥದ್ದು ಚಾಣಕ್ಯರ ಸೂಕ್ಷ್ಮ ಸಂವೇದನೆ. ಅವರು ಹೇಳುವಂಥದ್ದು, ಯಾವ ವ್ಯಕ್ತಿಯಲ್ಲಿ ಅತಿಯಾದ ಅಹಂಕಾರವಿರ್ತದೋ ಆ ವ್ಯಕ್ತಿ ತನ್ನ ಮುಂದೆ ಇತರರು ಬೆಳೆಯುವುದನ್ನು ಎಂದೂ ಕೂಡ ಸಹಿಸಲಾರ. ಆದ್ದರಿಂದ ಈ ಥರದ ವ್ಯಕ್ತಿಗಳು ನಿಮ್ಮ ಗೆಳೆಯ ಅಂದರೆ ನಿಮ್ಮ ಬಳಗದಲ್ಲಿ ಅಥವಾ ನಿಮ್ಮ ಸ್ನೇಹ ಬಳಗದಲ್ಲಿದ್ದರೆ ಅವರು ನಿಮ್ಮನ್ನು ಬಹಳ 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 ಕೀಳಾಗಿ ತುಚ್ಛವಾಗಿ ಕಾಣ್ತಾ ಇರ್ತಾರೆ. ಬಿಡ, ನಾನು ಮಾಡಿದ್ದೀನಿ ನೀನೇನು ಮಾಡಿದೀಯಾ, ನಾನು ಮಾಡದೇ ಇರೋದನ್ನೇನು ಮಾಡಿಲ್ವಲ್ಲ, ನೀನಾ ನೋಡಿದ್ದೀನಿ ಬಿಡು, 3 ವರ್ಷದ ಹಿಂದೆ ನೀನು ಯಾವ್ದು ರೀತಿ ಇದ್ದೆ, ಇವಾಗ ಯಾವ ರೀತಿ ಇದೆಯಾ, ನನ್ನ ಲೆವೆಲ್ಲೇ ಬೇರೆ ಅನ್ನುವಂಥ ಅಹಂ ವ್ಯಕ್ತಿಗಳಿರ್ತಾರಲ್ಲ ಅವರಿಂದ ಆದಷ್ಟು ದೂರವಾಗಿರಿ ಅಂತ ಚಾಣಕ್ಯರು ಹೇಳ್ತಾರೆ. ಇನ್ನು 5ನೇದ್ದು ಯಾರು ಬರ್ತಾರೆ? ಅಧರ್ಮಿಗಳು. ಧರ್ಮದ ಮೇಲೆ ಅವರಿಗೆ ನಂಬಿಕೆ ಇಲ್ಲ, ಅವರಿಗೆ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇಲ್ಲ. ಹಾಗೆ ನೀವು ಕೊಡ್ತಿರ್ತೀರಲ್ಲ ಸ್ನೇಹ ಅನ್ನುವಂಥ ಅಭಯ ಹಸ್ತವನ್ನು, ಅದರ ಮೇಲೂ ಕೂಡ ಅವ್ರ ನಂಬಿಕೆ ಇರುವಂಥದ್ದಿಲ್ಲ. ಅಧರ್ಮಿಗಳು ಅಂತ ಅವರನ್ನೇ ಕರೆಯುವಂಥದ್ದು. ಅವರಿಗೆ ಯಾವುದೇ ಒಂದು ಅಂದರೆ ಮನುಷ್ಯನ ಸಂಬಂಧಗಳ ಮೇಲೂ ಕೂಡ ನಂಬಿಕೆ ಇರುವಂಥದ್ದಿಲ್ಲ. ಬರೀ ಅವರನ್ನು ಅಧರ್ಮಿಗಳಾಗಿರ್ತಾರೆ. ಅಧರ್ಮಿಗಳಂದ್ರೆ ಏನು? ಧರ್ಮವನ್ನು ತ್ಯಜಿಸುವಂಥದ್ದು, ಧರ್ಮಕ್ಕೆ ಅವಹೇಳನವನ್ನು ಮಾಡುವಂಥದ್ದು, ವ್ಯಕ್ತಿತ್ವಗಳಿಗೆ ಅವಹೇಳನವನ್ನು ಮಾಡುವಂಥದ್ದು, ಅವಹೇಳನಕಾರಿ ಮಾತುಗಳನ್ನು ಆಡುವಂಥದ್ದು. ಈ ಥರ ನಿಮ್ಮ ಭಾವನೆಗಳಿಗೆ ಅವರಲ್ಲಿ ಬೆಲೆ ಇರುವಂಥದ್ದಿಲ್ಲ. ನೀವು ಯಾವುದೇ ಒಂದು ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಮಾತನಾಡ್ತೀರಿ ಅಂತಂದಾಗ ಅವರು ಆ ಮಾತುಗಳಿಗೆ ಕಿಂಚಿತ್ತು ಕಾಸಿಗೂ ಕೂಡ ಬೆಲೆ ಕೊಡದೆ ಅವರು ತಮ್ಮದೇ ಧೂರ್ತ ಭಾವನೆಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇರ್ತಾರೆ. ಹಾಗಾಗಿ ಈ ಅಧರ್ಮಿಗಳನ್ನು ಕೂಡ ನಿಮ್ಮಿಂದ ದೂರ ಇಡಬೇಕು ಅಂತ ಚಾಣಕ್ಯರು ಹೇಳ್ತಾರೆ. ಆಯ್ತಲ್ಲ, 5 ಆಯಿತು. ಇನ್ನು 6ನೇ ಅವರು ಯಾರು? ನಮ್ಮ ಮಧ್ಯೆಯೇ ತಂದಿಡುವಂಥ ಶಕುನಿ ವರ್ಗಗಳನ್ನು ಎಂದಿಗೂ ಕೂಡ ಸ್ನೇಹಿತರನ್ನಾಗಿ ಮಾಡಿಕೊಳ್ಬೇಡಿ ಅಂತ ಹೇಳ್ತಾರೆ. ಶಕುನಿ ಅಂದ ತಕ್ಷಣ ಗೊತ್ತಾಗುತ್ತೆ ಮಹಾಭಾರತದಲ್ಲಿ ಶಕುನಿಯ ಪಾತ್ರ ಎಂಥದ್ದು ಅಂತ ನಿಮಗೂ ಗೊತ್ತಿದೆಯಲ್ಲ. ಈ ಶಕುನಿಯ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳಿದರೆ ಅದು ತಪ್ಪಾಗ್ತದೆ ಅಂತ ನನಗೆ ಅನಿಸಿಕೆ. ಯಾಕಂದರೆ ಶಕುನಿ ಅಂದ ತಕ್ಷಣವೇ ನಮ್ಮ ಮನಸ್ಸಲ್ಲಿ ಮೂಡುವಂಥದ್ದು ಈ ನಾರದ ಮುನಿಗಳು, ಶಕುನಿಗಳು ಇವರೆಲ್ಲರೂ ಒಂದೇ. ಇಲ್ಲಿದ್ದ ತಗೊಂಡೋಗಿ ಅಲ್ಲಿ ಹಾಕುವಂಥದ್ದು, ಅಲ್ಲಿದ್ದ ತಂದು ಇಲ್ಲಿ ಹಾಕುವಂಥದ್ದು. ಅವರಿಗೆ ಗುಪ್ತ ಮತ್ತು ಅಂದರೆ ಈ ಗುಟ್ಟು ಮತ್ತು ರಟ್ಟು ನಡುವಿನ ವ್ಯತ್ಯಾಸವೂ ಕೂಡ ಗೊತ್ತಿರಲ್ಲ. ನಿಮ್ಮ ಮಧ್ಯೆ ಇರುವಂಥ ವಿಚಾರಗಳನ್ನು ಅವರು ಯಾವತ್ತೂ ಒಂದು ದಿನ ಜಗಳ ಅಥವಾ ಅವರ ಮಧ್ಯೆ ಏನಾದರೂ ಒಂಚೂರು ಭೇದ ಭಾವ ಆದಾಗ ಅಥವಾ ಜಗಳದಂಥ ಕೆಲವು ಸಮಯಗಳು ಏರ್ಪಟ್ಟಾಗ ಅವರು ಹೇಳುವಂಥ ಮೊದಲನೇ ಮಾತು, ನಿನ್ನ ವೀಕ್ನೆಸ್ ಎಲ್ಲವೂ ನನಗೆ ಗೊತ್ತು, ನಾನು ಸಮಾಜದ ಮುಂದೆ ಇಡ್ತೀನಿ ಇದನ್ನು ಅಂತ. ಈ ಥರದ ಜನಗಳನ್ನು ಶಕುನಿಗೆ ಹೋಲಿಸ್ತಾರೆ. ಇಂಥವರನ್ನು ಆದಷ್ಟು ದೂರದಿಂದಿಡಬೇಕು ಅಂತ ಚಾಣಕ್ಯರು ಹೇಳ್ತಾರೆ. ಇವರಿಂದ ಆಗುವಂಥದ್ದು ಒಂದೆರಡಲ್ಲ, ನಿಮ್ಮ ಬಳಿ ಎಲ್ಲವನ್ನೂ ಕೆದಕ್ತಾರೆ, ಎಲ್ಲವನ್ನೂ ತಿಳ್ಕೊಳ್ತಾರೆ. ನಿಮ್ಮ ಅಂತರಾಳದಲ್ಲಿ ಏನಿದೆ, ನಿಮ್ಮ ಮನದಲ್ಲಿ ಏನು ಅಡಗಿದೆ, ನೀವು ಮುಂದಿನ ಕಾರ್ಯಗಳೇನು, ನಿಮ್ಮ ಹಳೆಯ ಜೀವನದ ಕಷ್ಟ ಸುಖಗಳೇನು, ನಿಮ್ಮ ಜೀವನದ ಲೋಪದೋಷಗಳೇನು, ಎಲ್ಲವನ್ನ ಕೂಡ ಅವರು ರೆಕ್ಕೆ ಮಾಡ್ತಾರೆ. ರೆಕ್ಕೆ ಮಾಡಿಕೊಂಡು ತದನಂತರದಲ್ಲಿ ಅವರ ಮಧ್ಯೆ ಪರಸ್ಪರ ಒಂಚೂರು ಏನಾದರೂ ಭಿನ್ನಾಭಿಪ್ರಾಯಗಳು ಬಂದಾಗ ಅದನ್ನು ಇನ್ನಿತರರ ಮುಂದೆ ಹೇಳ್ತೀನಿ ಅನ್ನುವಂಥ ಮಾತುಗಳು ಯಾವಾಗ ಬರ್ತದಲ್ಲ, ಆವಾಗ ನಿಮ್ಮ ನೇಣಿಗೆ ನೀವೇ ಶರಣಾಗಬೇಕಾಗ್ತದೆ. ಅಥವಾ ಅವನನ್ನು ನೀವು ಕಾರಣೀಕರ್ತನನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಒಂದು ಭಾವನೆ ಇರುವ ವ್ಯಕ್ತಿಯನ್ನು ನೀವು ಮೊದಲು ಸ್ನೇಹಿತರನ್ನಾಗಿ ಮಾಡ್ಕೊಂಡಿದ್ದು ನಿಮ್ಮ ತಪ್ಪು. ಹಾಗಾಗಿ ಆದಷ್ಟು ಈ 6 ವರ್ಗಗಳ ಜನರಿಂದ ಮುಕ್ತವಾಗಿದ್ದರೆ ಉತ್ತಮ. ಇಲ್ಲ ನಾವು ಸ್ನೇಹದಲ್ಲಿದ್ದೀವಿ ಅಂತಂದರೆ ಆದಷ್ಟು ಅವರಿಂದ ಒಂಚೂರು ಅಂತರವನ್ನು ಕಾಯ್ದಿರಬೇಕು. ಇದು ಎಲ್ಲರ ಜೀವನಕ್ಕೂ ಕೂಡ ಉತ್ತಮವಾದಂಥದ್ದು. ಹಾಗೆ ಇದಕ್ಕೆ ಒಂದು ಕತೆ ಮೂಲಕ ಇದನ್ನು ಇಲ್ಲಿಗೆ ಮುಗಿಸೋಣ. ಕತೆ ಅಂತಂದರೆ, ಒಂದು ರಾಜ್ಯದಲ್ಲಿ
ರಾಜನಿದ್ದ. ರಾಜ ಮಹಾನ್ ಕೋಪಿಷ್ಟ, ಮತ್ತು ಅವನು ಯಾವಾಗಲೂ ಸದಾ ಕೋಪದಿಂದಲೇ ನಿಗಿ ಕೆಂಡದಂಥ ಕಣ್ಣುಗಳನ್ನು ಬಿಟ್ಟುಕೊಂಡು ರಾಜ್ಯಭಾರ ಮಾಡ್ತಾ ಇದ್ದ. ರಾಜ್ಯದ ಎಲ್ಲರ ಸುಭಿಕ್ಷತೆಯ ಕುರಿತಾಗಿ ಕೆಲವು ಮಾತುಗಳು ಅವನ ವಿರುದ್ಧವಾಗಿ ಕೇಳ್ತಾ ಇದ್ವು. ಅದರಲ್ಲಿ ಕೆಲ ಜನಗಳು ಮಾತನಾಡ್ತಾ ಇದ್ರು, ಅಯ್ಯೋ ರಾಜನ ಜೊತೆ ಮಾತಾಡಬೇಕಂದ್ರೆ ಎಂಟದೆ ಬೇಕು, ಗುಂಡಿಗೆ ಬೇಕು, ನಾವು ರಾಜನನ್ನು ಯಾಕೆ ಬದಲಿ ಮಾಡಬಾರದು ಅಂತಕ್ಕಂಥ ವಿಚಾರಗಳು ಬಂದಾಗ ಅಲ್ಲಿಯ ಮಂತ್ರಿಯ ಮುಂದೆ ಈ ವಿಚಾರ ಸ್ವಲ್ಪ ಪ್ರಸ್ತಾಪ ಆಗ್ತದೆ. ಅನಂತರ ರಾಜ ಹೇಳ್ತಾನೆ, ಆಯ್ತಪ್ಪ, ನಿಮಗೆ ಯಾರು ಇಷ್ಟನೋ ಅವರನ್ನು ರಾಜ ಮಾಡ್ಕೊಳ್ಳಿ, ನಾನು ಜಾಗ ಖಾಲಿ ಮಾಡ್ತೀನಿ ಅಂತಂದಾಗ ಅಲ್ಲಿಯ ವ್ಯಕ್ತಿ ಒಂದಿಷ್ಟು ಜನ ಸೇರಿಕೊಂಡು ಯಾರು ಒಬ್ಬ ವ್ಯಕ್ತಿಯ ಜೊತೆಗೆ ತುಂಬ ಸಲೀಗೆಯಿಂದ ಮಾತನಾಡ್ತಾ ಇದ್ರು ಅಂಥ ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತಾರೆ, ಇವನನ್ನು ರಾಜನನ್ನಾಗಿ ಮಾಡಬೇಕು ಅಂತ ಹೇಳಿ. ಆಯಿತು, ಅವರು ಒಂದು ಪಾಯಿಂಟ್ ಆಫ್ ವ್ಯೂವಿಂದ ನೋಡಿರ್ತಾರೆ ಅಂತಂದರೆ ಆತ ನಮ್ಮ ಜೊತೆ ಸಲಿಗೆಯಿಂದ ಇರ್ತಾನೆ, ಆತ ಅಂದರೆ ನಮಗೆಲ್ಲ ಯಾವಾಗ ಬೇಕು ಅವಾಗೆಲ್ಲ ನಮಗೆ ಅವನನ್ನು ಮುಕ್ತವಾಗಿ ಮಾತನಾಡಿಸ್ಬೋದು ಅನ್ನುವಂಥದ್ದು ಜನಗಳ ಅಭಿಪ್ರಾಯವಾಗಿರ್ತದೆ. ಆದರೆ ಅವನ ದೌರ್ಬಲ್ಯಗಳೇನು, ಆತನ ಅಂದರೆ ಧೈರ್ಯ, ಆತನ ಶಕ್ತಿ ಪರಾಕಾಷ್ಠೆ ಏನು ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಆತನ ಹೆಸರನ್ನು ಸೂಚಿಸಿದಾಗ ಎಲ್ಲ ಜನರುಗಳು ಅಥವಾ ರಾಜ್ಯದ ಎಲ್ಲ ಬಹುತೇಕ ಜನರು ಅವನಿಗೆ ವೋಟ್ ಮಾಡ್ತಾರೆ. ಅಂದರೆ ಚುನಾವಣೆಯಲ್ಲಿ ಮತ ಹಾಕ್ತಾರೆ, ಮತ ಹಾಕಿ ಆತನನ್ನು ಗೆಲ್ಲಿಸ್ತಾರೆ. ರಾಜನಿಗೂ ಯಾಕೋ ಅಸಮಾಧಾನ ಆಗುತ್ತದೆ, ಅಯ್ಯೋ ಎಂಥವನಿಗೆ ಕೊಟ್ಬಿಟ್ರು ಅಲ್ಪ ಈ ರಾಜ್ಯನ ಎಂಥವನ ಕೈಯಾಗ ಕೊಟ್ವಿ, ಏನಾಗ್ತದೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅಂತ. ಆಯಿತು, ಆ ರಾಜ ಸುಮಾರು ದಿನ ನಡೀತದೆ. ಆಮೇಲೆ ಚುನಾವಣೆ ಆಯಿತು, ಗೆಲ್ತಾನೆ. ಆತ ರಾಜನ ಆಸ್ಥಾನದಲ್ಲಿ ಮಂತ್ರಿಯ ಕುರ್ಚಿಯ ಮೇಲೆ ಕೂತ್ಕೊಂಡಿರ್ತಾನೆ. ಆಸನದ ಮೇಲೆ ಕೂತ್ಕೊಂಡು ಹೋಗೋರು ಎಲ್ಲರ ಕಷ್ಟಗಳನ್ನು ಕೇಳಿಸ್ತಾ ಇರ್ತಾನೆ. ಒಂದು ದಿನ ಒಬ್ಬ ಮನೆಯ ಒಬ್ಬ ಮಂತ್ರಿ ಅಂದರೆ ಒಬ್ಬ ಬ್ರಾಹ್ಮಣ ಮನೆಯವರು ಬರ್ತಾನೆ ಆಸ್ಥಾನಕ್ಕೆ. ಬಂದು ರಾಜರ ಹತ್ರ ಕೇಳ್ತಾನೆ, ಅಯ್ಯ ರಾಜ, ನನ್ನ ಮನೆಯಲ್ಲಿ ನಿನ್ನೆ ಕಳ್ಳತನ ಆಗೋಗಿದೆಯಾ, ಸುಮಾರು 1000 ವರಹಗಳನ್ನು ಕದ್ದಿದ್ದಾರೆ ಮತ್ತು ಹಲವಾರು ಚಿನ್ನದ ಆಭರಣಗಳನ್ನು ದೋಚಿದ್ದಾರೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ದೋಚಿದ್ದಾರೆ, ಅವ್ರನ್ನ ಹಿಡಿಬೇಕು ಅಂತ. ಹೌದು, ಸರಿ, ಹಿಡಿಯೋಣ ಬಿಡಿ ಅಂತ ಹೇಳಿ ಆ ಬ್ರಾಹ್ಮಣನ ಜೊತೆಗೆ ಈ ರಾಜ ಹೊಡ್ತಾ ಹೋಗಿ ಎಲ್ಲಿದ್ದಾರೆ ಅಂತಂದು ಒಂದು ಅಡವಿ ಅಂತಂದರೆ ಒಂದು ಕಾಡಿನ ಪೊಟರಿ ಒಳಗಡೆ ಕೂತ್ಕೊಂಡಿರ್ತಾರೆ ಅವರು. ಪೊಟರೆ ಅಂತಂದರೆ ಗುಹೆಯ ಒಳಗೆ ಕೂತ್ಕೊಂಡಿರ್ತಾರೆ. ಎಲ್ಲರೂ ಕೂಡಿ ಎಲ್ಲ ದೋಚ್ಕೊಂಡು ಬಂದಿರೋಂಥ ಹಣಗಳನ್ನು ಭಾಗ ಮಾಡ್ತಾ ಇರ್ತಾರೆ. ಹೋಗ್ತಾನೆ ರಾಜ, ನೀನು ಇಲ್ಲೇ ನಿಂತ್ಕೋ, ನಾನು ಹೋಗಿ ನೋಡ್ತೀನಿ ಅಂತ ಹೇಳ್ತಾನೆ. ಹೋಗಿ ಅವ್ರ ಹತ್ರ ಸೇರ್ಕೊತಾನೆ. ಯಾಕೆ, ಈತ ಬಲಿಷ್ಠನೂ ಅಲ್ಲ, ಈತನ ಮನೋಬಲವು ಅಷ್ಟೊಂದು ಸರಿಯಾಗಿಲ್ಲ, ಹಾಗೆ ಈತ ಸೂಕ್ಷ್ಮ ಜೀವಿಯೂ ಅಲ್ಲ, ಹಾಗೆ ಈ ರಾಜನಿಗೆ ಬೇಕಾದ ಗುಣಲಕ್ಷಣಗಳು ಯಾವೂ ಇರಲಿಲ್ಲ. ಆದರೆ ಈತ ಎಲ್ಲರೊಟ್ಟಿಗೆ ಸರಿಸಮಾನವಾಗಿ ಸಲಿಗೆಯಿಂದ ಮಾತನಾಡ್ತೇನೆ ಅನ್ನುವಂಥ ಒಂದೇ ಒಂದು ಮಾನದಂಡ ಇಟ್ಕೊಂಡು ಇವನನ್ನು ರಾಜನನ್ನಾಗಿ ಮಾಡಿದ್ರಲ್ಲ, ಈತ ಹೋಗಿ ಮಾತನಾಡ್ತಾನೆ. ಅವ್ರು ಹೇಳ್ತಾರೆ, ರಾಜ, ನೀನು ಬಂದ್ಯಾ, ನಿನಗೆ ಎಷ್ಟು ಪಾಲು ಬೇಕು ಕೇಳು, ಕೊಡ್ತೀನಿ, ತಗೊಂಡು ಸುಮ್ಮನಿದ್ದು ಬಿಡು. ಯಾಕೆಂತಂದರೆ ಆ ರಾಜನನ್ನು ನೋಡಿದರೆ ಯಾರಿಗೂ ಕೂಡ ಭಯ ಅನ್ನುವಂಥದ್ದು ಇರಲಿಲ್ಲ. ಯಾಕಂದರೆ ಎಲ್ಲರ ಜೊತೆಗೆ ಸಲಿಗೆಯಿಂದ ಸರಿಸಮಾನವಾಗಿ ಇರ್ತಕ್ಕಂಥ ವ್ಯಕ್ತಿ. ಆ ಕಳ್ಳರು ಕೂಡ ಆತನನ್ನು ರಾಜ ಏಕವಚನದಲ್ಲಿ ಮಾತನಾಡಿಸಿದ್ರು. ಇವನಿಗೆ ಭಯ ಆಯಿತು, ಅಯ್ಯೋ ನನ್ನನ್ನು ಏಕವಚನದಲ್ಲಿ ಮಾತಾಡಿಸ್ತಾ ಇದ್ದಾರೆ, 4-5 ಜನ ಇದ್ದಾರೆ, ಒಟ್ಟಿಗೆ ಸೇರ್ಕೊಂಡು ಹೊಡೆದ್ರೆ ಏನು ಮಾಡೋದು. ರಾಜನಿಗೆ ಭಯ. ಆಯ್ತಪ್ಪ, ನನಗೆ ಈಗೆಲ್ಲ ಕದ್ದಿದ್ರಲ್ಲ, ಇದರಲ್ಲಿ 30% ನನಗೆ ಕೊಟ್ಟುಬಿಡಿ. ಅಂದರೆ 70% ನೀವು ಇಟ್ಕೊಳ್ಳಿ, 30% ನನಗೆ ಕೊಡಿ. ಆದರೆ ಯಾರಿಗೂ ಗೊತ್ತಾಗಬಾರ್ದು, ಗುಪ್ತವಾಗಿ ನನ್ನ ಮನೇಲಿರುವಾಗ ನನ್ನ ಹೆಂಡತಿ ಮಕ್ಕಳ ಕೈಯಲ್ಲಿ ಕೊಟ್ಟುಬಿಡಬೇಕು ನೀವು ಅಂತ ಹೇಳ್ತಾನೆ. ಸರಿ, ಆಯಿತು. ಇದನ್ನು ಆ ಗುಹೆಯ ಹೊರಗಡೆ ಇದ್ನಲ್ಲ ಬ್ರಾಹ್ಮಣ, ಅದನ್ನು ಕದ್ದು ಕೇಳ್ತಾ ಇದ್ದ. ಕೇಳಿಕೊಂಡು ಆಯಿತು, ಬ್ರಾಹ್ಮಣನಿಗೆ ಬಂದು ಹೇಳ್ತಾನೆ. ರಾಜ ಹೊರಗಡೆ ಬಂದು, ಬ್ರಾಹ್ಮಣ, ಅವನು ಕದ್ದಿದ್ದಾನಲ್ಲಪ್ಪ, ನಿಮ್ಮ ಮನೆಯ ಯಾವ ಆಭರಣಗಳು ಅವ್ರ ಹತ್ರ ಇಲ್ಲ, ನಾನು ನೋಡಿದ್ನಲ್ಲ, ಅವರು ಕದ್ದಿದ್ದು ಬೇರೆ ಕಡೆ ಅಂತೆ. ಹಾಗಾದರೆ ನೀನು ಸಾಮಾನ್ಯ ಬ್ರಾಹ್ಮಣನಾಗಿ ನಿನ್ನ ಬಳಿ ಅಷ್ಟೊಂದು ನಗ ನಾಣ್ಯ ವೈಡೂರ್ಯಗಳು ಎಲ್ಲಿಂದ ಬಂತು ಅಂತ ಮರುಪ್ರಶ್ನೆ ಬ್ರಾಹ್ಮಣನಿಗೆ ಮಾಡಿದಾಗ ಬ್ರಾಹ್ಮಣನ ತಲೆ ಕೆಟ್ಟೋಗುತ್ತದೆ. ಎಂತಹ ರಾಜನನ್ನು ತಂದುಬಿಟ್ಟಿವಿ ನಾವು. ಸರಿ, ಆತ ಬ್ರಾಹ್ಮಣನನ್ನು ಕರ್ಕೊಂಡು ಮತ್ತೆ ದರ್ಬಾರಿಗೆ ಬರ್ತಾನೆ. ಬಂದು ಮತ್ತೆ ದರ್ಬಾರದಲ್ಲಿ ಆಸೀನನಾಗಿರ್ತಾನೆ. ಆವಾಗ ಇಡೀ ನಗರದ ರಾಜ್ಯದ ಜನರೆಲ್ಲೂ ಒಟ್ಟಾಗಿ ಬಂದು ಕೇಳ್ತಾರೆ, ಅಯ್ಯ ರಾಜ, ನಿನ್ನೆ ಬ್ರಾಹ್ಮಣ ನಿಮಗೆ ಅವನ ಮನೆಯ ಕಳ್ಳತನ ಆಗಿದೆ, ಅದನ್ನು ಹೋಗಿ ಇಸ್ಕೊಂಡು ಬರಬೇಕು ಅಥವಾ ದರೋಡೆಕೋರರಿಂದ ಕಿತ್ಕೊಂಡು ಬನ್ನಿ ಅಂತ ಕಳಿಸಿದಾಗ ನೀವೆಂತ ಮಾಡಿದ್ರಿ ಹೋಗಿ ಅಂತ ಕೇಳಿದಾಗ, ಇಲ್ಲಪ್ಪ, ಒಬ್ಬ ಸಾಮಾನ್ಯ ಬ್ರಾಹ್ಮಣನ ಬಳಿ ಅಷ್ಟೊಂದು ನಗ ನಾಣ್ಯ ವೈಡೂರ್ಯಗಳು ಇಲ್ಲಿಂದ ಬಂತು ಅಂತ ಮರುಪ್ರಶ್ನೆ ಮಾಡಿದಾಗ ಆ ಜನಗಳು ಹೇಳ್ತಾರೆ, ನೀನು ರಾಜನಾಗಲಿಕ್ಕೆ ಯೋಗ್ಯನಲ್ಲ, ನೀನು ರಾಜ್ಯವನ್ನು ಬಿಟ್ಟು ಇಳಿಬೇಕು ಅಂತ ಹೇಳಿದಾಗ
ಆವಾಗ ಆ ಜನಗಳಿಗೆ ಅರ್ಥವಾಯ್ತಂತೆ ಒಬ್ಬ ರಾಜನಾದವನು ಯಾವ ರೀತಿ ಗಾಂಭೀರ್ಯತೆಯಿಂದ ಇರಬೇಕು ಮತ್ತು ಯಾವ ರೀತಿ ಆ ರಾಜ್ಯದ ಸುಭಿಕ್ಷೆಯನ್ನು ಬಯಸಬೇಕು ಅಂತಕ್ಕಂಥ ವಿಚಾರವನ್ನು ಜನರು ಆಗ ಅರ್ಥ ಮಾಡಿಕೊಳ್ತಾರಂತೆ. ಯಾಕೆ ಹಿಂದಿನ ರಾಜ ಯಾವಾಗಲೂ ಅಂದರೆ ಕೋಪದಿಂದ ಕೂಡಿರ್ತಾ ಇದ್ದ, ಕಣ್ಣುಗಳು ಯಾವಾಗಲೂ ಕೆಂಪಗಿರ್ತಾ ಇದ್ವು, ಸದಾ ಕಾಲ ಕೋಪದಿಂದ ಯಾರನ್ನೂ ಕೂಡ ಒಂದೇ ದೃಷ್ಟಿಯಿಂದ ನೋಡ್ತಾ ಇದ್ನಲ್ಲ, ಕಳ್ಳರ ಥರನೇ ನೋಡ್ತಾ ಇದ್ದ. ರಾಜ್ಯದಲ್ಲಿ ಏನಾದರೂ ಆದರೆ ಹೋಗಿ ತಕ್ಷಣವೇ ದಂಡಿಸ್ತಾ ಇದ್ದ. ಯಾರು ತಪ್ಪು ಮಾಡಿದ್ದಾರೆ ಅಂತಲೂ ಕೂಡ ನೋಡ್ತಾ ಇರಲಿಲ್ಲ. ಎಲ್ಲರೂ ತಪ್ಪು ಅಂತ ಅಂದ ಕ್ಷಣವೇ ಅವರನ್ನು ದಂಡಿಸುವಲ್ಲಿ ಕಾರ್ಯಪ್ರವೃತ್ತನಾಗ್ತಾ ಇದ್ದಲ್ಲ, ಆ ರಾಜ ಇವರಿಗೆ ಒಳಿತು ಅನಿಸ್ತದೆ. ಆಮೇಲೆ ಅದನ್ನು ಕೆಳಗಿಳಿಸಿ ಮತ್ತೆ ಹಳೆಯ ರಾಜನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಪಟ್ಟಾಭಿಷೇಕ ಮಾಡಿಸಿದ ನಂತರ ಬ್ರಾಹ್ಮಣನ ದರೋಡೆಯ ಹಣವನ್ನು ಮತ್ತು ವೈಡೂರುಗಳನ್ನು ಆ ರಾಜ ಇಸ್ಕೊಂಡು ಬಂದು ಬ್ರಾಹ್ಮಣನಿಗೆ ಕೊಡ್ತಾನೆ. ನೋಡ್ರಪ್ಪ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳಿಬೇಕಾದ್ರೆ ಆ ವ್ಯಕ್ತಿ ನಿಮ್ಮ ಜೊತೆ ಹೇಗೆ ನಿಕಟ ಸಂಪರ್ಕದಲ್ಲಿದ್ದಾನೆ ಅನ್ನುವುದು ಮುಖ್ಯ ಅಲ್ಲ. ನಿಮ್ಮ ಜೊತೆ ಹೇಗೆ ಆತ ನಡ್ಕೊಳ್ತಾ ಇದ್ದೇನೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಆದರೆ ಅವನೊಳಗಡೆ ಒಬ್ಬ ಕ್ರೂರಿ ಇದ್ದಾನಲ್ಲ, ಅವನ ಒಳಗಡೆ ಒಬ್ಬ ಗಾಂಭೀರ್ಯವಂತ ರಾಜ್ಯನಿದ್ದಾನಲ್ಲ, ಅದು ಆ ವ್ಯಕ್ತಿಯ ವ್ಯಕ್ತಿತ್ವವಾಗಿರ್ತದೆ. ಹಾಗೆಯೇ ಯಾರೂ ಕೂಡ ಮುಖಲಕ್ಷಣ ಮತ್ತು ಮಾತುಗಳನ್ನು, ಆತನ ನಡವಳಿಕೆಯನ್ನು ನೋಡಿ ಎಂದೂ ಕೂಡ ಅಳಿಬಾರದು ಅಂತಕ್ಕಂಥದ್ದು ಈ ಕಥೆಯ ಒಂದು ಮೌಲ್ಯ ಆಗಿತ್ತು. ಹೇಗನ್ನಿಸ್ತು ಇವತ್ತಿನ ವಿಚಾರ? ಚಾಣಕ್ಯರ ಈ 6 ತರಹದ ವ್ಯಕ್ತಿಗಳ ವ್ಯಕ್ತಿತ್ವಗಳು ನಿಮ್ಮ ಜೀವನದಲ್ಲೂ ಕೂಡ ಬಂದಿರಬಹುದು. ಅವರಿಂದ ನೀವು ಅನೇಕ ಕಷ್ಟಗಳನ್ನು ಎದುರಿಸಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಇಂತಹವರಿಂದ ದೂರ ಇರಬೇಕಾಗ್ತದೆ. ಅವರಿಂದ ಆದಷ್ಟು ಅಂತರವನ್ನು ಕಾಯ್ದಿರಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗಲಿ, ಒಳಿತನ್ನು ಬಯಸ್ತಾ ಇದ್ದೀನಿ. ಆ ಶ್ರೀಕೃಷ್ಣ ಪರಮಾತ್ಮ ನಿಮ್ಗೆ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕೋ ಸಮಸ್ತ ಸುಖಿನೋ ಭವಂತು. ಯಾರ್ಯಾರು ಇಲ್ಲಿವರೆಗೂ ವಿಡಿಯೋ ನೋಡಿದಿರಲ್ಲ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಆದಷ್ಟು ಹೆಚ್ಚು ಜನರಿಗೆ ಈ ಥರದ ವಿಡಿಯೋಗಳನ್ನು ತಲುಪಿಸೋದಕ್ಕೆ ನಿಮ್ಮ ಕಡೆಯಿಂದ ಆದಷ್ಟು ಸಹಾಯ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ವಂದೇ ಭಾರತಂ.